ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಂಗಮನಾಥ ಕಾಗೆಯಲ್ಲಿ ಮೇರು ಪರ್ವತದಂತ ಅಚಲ ಗುಣವನ್ನು ಹುಡುಕಬೇಕೆ? ಕಬ್ಬಿಣದಲ್ಲಿ ಸ್ಪರ್ಶ ಮಾತ್ರದಿಂದ ಸುವರ್ಣವಾಗಿಸುವ ಪುರುಷ ಶಕ್ತಿ ನಿರೀಕ್ಷಿಸಬಹುದೇ? ದುಷ್ಟನಲ್ಲಿ ಸದಾಚಾರ ಸಭ್ಯತನವನ್ನು ಬಯಸಲಾದೀತೆ. ಸಾಮಾನ್ಯ ಮರದಲ್ಲಿ ಸುಗಂಧ ಹುಡುಕಬಹುದೇ? ಸರ್ವಗುಣ ಸಂಪನ್ನನಾದ ನೀನು ನನ್ನ ಅವಗುಣ ನಿರೀಕ್ಷಿಸಿ ನಿರಾಶನಾಗಬೇಡ, ಕೃಪೆದೋರು. ಯಾವ ಜನ್ಮಕ್ಕೂ ನನ್ನ ಮನಸ್ಸೇ ನೀವು ಸಂಗಮದೇವ. ಆದರೂ ಜಗದ ಜಂಜಾಟದಲ್ಲಿ ಸಿಲುಕದಿರಬಹುದೇ? ಮುಳುಗಲಾರದೆ ನನಗೆ ಬೀಳಿಸದಿರಬಹುದೇ? ನೀನು ಜಗತ್ತಿನ ರೋಗ ಪರಿಹಾರಕ್ಕೆ ಮಹಾವೈದ್ಯ. ಜನನ ಮರಣ ಬಾಧೆ ಇಲ್ಲದ ಸ್ವಾಮಿ, ನನ್ನ ಮೊರೆ ಕೇಳು, ಕಾಪಾಡುವ ಹೊಣೆ ನಿಮ್ಮದು. ಜಗದ ಆಶಪಾಶದಲ್ಲಿ ಸಿಲುಕಿದ ನನಗೆ ನಿಮಗೆ ಸ್ಮರಿಸುವ ಪುಣ್ಯ ಕಾರ್ಯಕ್ಕೆ ಬಿಡುವಿಲ್ಲವಾಗಿದೆ. ಕರುಣಾಶಾಲಿ, ಭೀತಿ ನಿವಾರಕ, ವರದಾತ, ಕರುಣಿಸಿ ಕಾಪಾಡು, ಭಕ್ತ ಜನಮನದ ಅಧಿಪತಿ ಕೂಡಲ ಸಂಗಮನಾಥ. ಕೃಪೆದೋರಿ ಈ ಸಂಸಾರ ಬಂಧನದಿಂದ ಮುಕ್ತಿ ಮಾಡಿ ನಿಮ್ಮ ಚರಣ ಕಮಲ ರಸ ಹೀರಿ ಬಾಳುವ ಭ್ರಮರವಾಗಿಸು. ಗಡಿಗೆ ಮಾಡುವುದಕ್ಕೆ ಮಣ್ಣು ಬೇಕೇ ಬೇಕು. ಯಾವ ಆಭರಣ ಮಾಡಬೇಕಾದರೂ ಬಂಗಾರ ಅತ್ಯಗತ್ಯ. ಶಿವ ಸಾಯುಜ್ಯ ಲಭಿಸಬೇಕಾದರೆ ಗುರು ಸೇವೆ ಅವಶ್ಯ. ಕೂಡಲ ಸಂಗಮ ದೇವರನ್ನರಿಯಬೇಕಿದ್ದಲ್ಲಿ, ಅವನ ಕೃಪೆ ಲಭಿಸಬೇಕಿದ್ದಲ್ಲಿ ಶರಣ ಜನರ ಸಹವಾಸ ಅತ್ಯವಶ್ಯಕ. ಪರರು ಮಾಡುವರೆಂದು ನೋಡಿ ಮಾಡುವ ನಿಯಮ ನಿಷ್ಠೆ ಪರಿಶುದ್ಧವಾಗಿರಲಾರವು. ತನ್ನ ದೇಹದಾರೋಗ್ಯ ಮನದ ಅಂಬಲ ಈಡೇರಲೆಂದು ಮಾಡುವ ವ್ರತ ನಿಯಮಗಳು ಪವಿತ್ರವಲ್ಲ. ಗುರು ಹಿರಿಯರ ಸೇವೆ ಮಾಡದೆ ನೀಡುವ ಭಕ್ತಿ ಶ್ರದ್ಧೆ ಪರಮಾತ್ಮನಿಗೆ ಪ್ರಿಯವಾಗಲಾರವು. ಸಂಗಮನಾಥ, ಇವಕ್ಕೆಲ್ಲ ನಿನ್ನ ದೃಷ್ಟಿ ತಾಕಲಾರವು ಎಂಬುದನ್ನು ನಾನು ಬಲ್ಲೆ. ಗುರುವಿನ ಮಂತ್ರವಿಲ್ಲದೆ ದೊರಕಿದ ಲಿಂಗ ಲಿಂಗವೆನಿಸದು. ಗುರುವಿನ ಸಲಹೆ ಬೋಧೆ ಇಲ್ಲದೆ ಮಾಡುವ ಕಾರ್ಯ ವ್ರತ ನಿಯಮಗಳು ಯೋಗ್ಯವಲ್ಲ. ರುಂಡವಿಲ್ಲದೆ ದೇಹಕ್ಕೆ ಪಟ್ಟ ಕಟ್ಟುವ ಮುಟ್ಟಾಳರನ್ನು ಸಂಗಮನಾಥನು ಮೆಚ್ಚಬಲ್ಲನೆ. ಗುರುಕೃಪೆಯೇ ಮುಖ್ಯ ಶಿವಕೃಪೆಗೆ. ಹಿಂದೆ ಮಾಡಿದ ಪಾಪ ಹೋಗುವ ದಾರಿಯೇನು ಎಂದು ಯೋಚಿಸಬೇಕಿಲ್ಲ. ಕಹಿ ಇರುವ ಸೋರೆಕಾಯಿಯಲ್ಲಿ ವಿಭೂತಿ ಹಾಕಿಟ್ಟರೆ 2-3 ದಿನಗಳಲ್ಲಿ ಅದರ ಕಹಿ ಬಿಟ್ಟು ಹೋಗುವುದು. ನಿರಂತರವೂ ಕೊಲ್ಲುವ ಕೆಲಸ ಮಾಡಿದ ಕಟುಕನ ಕತ್ತಿ ಕೂಡ ಪರುಷವಾಣಿ ಸ್ಪರ್ಶದಿಂದ ಬಂಗಾರವಾಗುವುದು. ಅದರಂತೆಯೇ ಪಾಪಿಯಾದವನು ಹಣೆಗೆ ವಿಭೂತಿಯನ್ನು ಧರಿಸುವುದರಿಂದ ಮಾಡಿದ ಪಾಪಗಳೆಲ್ಲ ನಶಿಸಿ ಹೋಗುವುದಲ್ಲವೇ? ಸಂಗಮನಾಥ, ಕೆರೆತೊರೆಯ ನೀರಿಗೆ ಕಮಲಗಳ ಭೂಷಣ, ಸಮುದ್ರಕ್ಕೆ ತೆರೆಗಳು ಭೂಷಣ, ಆಕಾಶಕ್ಕೆ ಚಂದ್ರನು ಭೂಷಣ ಹೇಗೋ ನಮ್ಮ ಕೂಡಲ ಸಂಗಮನಾಥ ಶರಣ ಜನರ ಹಣೆಗೆ ವಿಭೂತಿಯೇ ಭೂಷಣ. ಆನೆಯು ಅಂಕುಶಕ್ಕೆ ಅಂಜುವುದು, ಬೆಂಕಿಗೆ ಅಡವಿ ಅಂಜುವುದು. ಅದರಂತೆ ಕೂಡಲ ಸಂಗಮನಾಥನ ನಾಮಸ್ಮರಣೆಗೆ ಮಹಾಪಾಪಗಳು ಅಂಜಿ ಓಡುತ್ತವೆ. ಕೂಡಲ ಸಂಗಮನಾಥ ಪ್ರಭುವೆ, ನಿನ್ನ ಧ್ಯಾನ ತಪಸ್ಸು ಕಾರ್ಯವ್ರತಗಳೇ ನನಗೆ ಮಂತ್ರ. ಶಿವಸ್ಮರಣೆಯೇ ತಂತ್ರ. ನಿನ್ನ ನಾಮವೆನಗೆ ಬೇಡಿದ್ದುದನ್ನು ನೀಡುವ ಕಾಮಧೇನುವಿದ್ದಂತೆ. ಅಯ್ಯೋ ಅಯ್ಯೋ, ವ್ಯರ್ಥ ಆಡಂಬರ ಉತ್ಸವಗಳೇಕೆ ಬೇಕು? ಸರ್ವಂತರ್ಯಾಮಿಯನ್ನು ಸ್ಮರಿಸಿ ಓಂ ನಮಃ ಶಿವಾಯ ಎಂದರೆ ಅದೇ ಮಂತ್ರ, ಅದೇ ತಂತ್ರ. ಕೂಡಲ ಸಂಗಮ ದೇವನನ್ನು ನೆನೆಯುವುದೇ
ದಿವ್ಯ ಮಂತ್ರ ತಂತ್ರ. ಸುಬುದ್ಧಿ ಇಲ್ಲದ ಮಾನವರೇ, ವಶೀಕರಣ ಯಂತ್ರ ಮಂತ್ರ ಬಲ್ಲೆವೆಂದು ಬೊಗಳುತ್ತೀರಿ. ವಶೀಕರಣ ಎನ್ನುವುದರ ಅರ್ಥವನ್ನರಿಯದೆ ಮೂಢರಂತೆ ತೊಳಲುತ್ತಿರುವಿರಿ. ಕೂಡಲ ಸಂಗಮ ದೇವರನ್ನು ಸ್ಮರಿಸಿ ಓಂ ನಮಃ ಶಿವಾಯ ಎನ್ನುವುದೇ ಶ್ರೇಷ್ಠ ವಶೀಕರಣ ಮಂತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.